ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳಿಗೆ ಟೆನ್ಷನ್ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಇವತ್ತು ದೋಷಾರೋಪ ಆಗಿರುವಂತಹದ್ದು. 17 ಆರೋಪಿಗಳ ವಿರುದ್ಧ ಇವತ್ತು ಚಾರ್ಜ್ ಫ್ರೇಮ್ ಅನ್ನು ಮಾಡಿದ್ದಾರೆ ನ್ಯಾಯಾಧೀಶರು. ರೇಣುಕಾಸ್ವಾಮಿ ಅಪಹರಣದಿಂದ ಕೊಲೆಯವರೆಗೂ ಕೂಡ ಜಡ್ಜ್ ಆರೋಪಿಗಳಿಗೆ ವಿವರಿಸಿದ್ದಾರೆ. ನವೆಂಬರ್ 10ಕ್ಕೆ ದೋಷಾರೋಪ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತಹದ್ದು. ನವೆಂಬರ್ 10ನೇ ತಾರೀಕು ಟ್ರಯಲ್ಗೆ ದಿನಾಂಕ ನಿಗದಿಯಾಗುವಂತಹ ಸಾಧ್ಯತೆ ಇದೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳಿಗೆ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಈ ಮರ್ಡರ್ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಕೂಡ ಒಂದು ಲೆಕ್ಕ ಇತ್ತು, ಇನ್ನು ಮುಂದೆ ಮತ್ತೊಂದು ಲೆಕ್ಕ ಶುರುವಾಗುತ್ತೆ. ನವೆಂಬರ್ 10ಕ್ಕೆ ದೋಷಾರೋಪ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿರುವಂತಹದ್ದು. ಅದಕ್ಕೂ ಮೊದಲು 17 ಜನ ಆರೋಪಿಗಳ ಮೇಲಿರುವಂತಹ ಆರೋಪಗಳು, ಹಾಕಿರುವಂತಹ ಸೆಕ್ಷನ್ಸ್ಗಳು, ಚಾರ್ಜ್ ಶೀಟ್ನಲ್ಲಿದ್ದಂತಹ ಅಂಶಗಳು ಎಲ್ಲವನ್ನೂ ಕೂಡ ನ್ಯಾಯಾಧೀಶರು ಆರೋಪಿಗಳನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಬ್ರೀಫ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಆರೋಪಿಗಳು ನಮ್ಮ ಮೇಲಿನ ಆರೋಪಗಳು ಸುಳ್ಳು ಅಂತ ಹೇಳಿದ್ದಾರೆ. ಮುಂದಿನ ಪ್ರಕ್ರಿಯೆಗಳು ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಅಸಲಿ ಆಟ ಇಲ್ಲಿಂದ ಶುರುವಾಗುತ್ತೆ. ಈಗಾಗಲೇ 81 ದಿನಗಳ ಬಳಿಕ ದರ್ಶನ್ ಜೈಲಿನಿಂದ ಹೊರಬಂದು ಇವತ್ತು ನ್ಯಾಯಾಧೀಶರ ಮುಂದೆ ಪ್ರೆಸೆಂಟ್ ಆಗಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಇಲ್ಲಿಯವರೆಗೂ ಒಂದು ಲೆಕ್ಕ, ಇನ್ನು ಮೇಲೆ ಮತ್ತೊಂದು ಲೆಕ್ಕ ಈ ಕೊಲೆ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಕೋರ್ಟ್ನ ಕಲಾಪದಲ್ಲಿ ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆ ಹೇಗಾಯಿತು, ಏನೆಲ್ಲ ಬೆಳವಣಿಗೆಗಳಾಯಿತು, ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ಇವತ್ತು ಚಾರ್ಜ್ ಫ್ರೇಮ್ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಸುಮಾರು 7:30 ಸುಮಾರಿಗೆ ಪರಪ್ನಗರ ಜೈಲಿಂದ ಇಲ್ಲಿ ಸೆಷನ್ಸ್ ಕೋರ್ಟ್ಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದ ನಂತರದಲ್ಲಿ 3 ಗಂಟೆ ಸುಮಾರಿಗೆ ವಿಚಾರಣೆ ಆರಂಭ ಆಗುವಂಥದ್ದು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಅಂದರೆ ಆರಂಭ ಆಗೋದಕ್ಕೂ ಕೂಡ ಅವಕಾಶ ಇಲ್ಲದಷ್ಟು ಜನ ಅಂದರೆ ವಕೀಲರು ಹಾಲು ತುಂಬ ತುಂಬಿಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ಆರೋಪಿಗಳ ಪರ ವಕೀಲರು ಒಳಗಡೆ ಬರೋದಕ್ಕೂ ಕೂಡ ಅವಕಾಶ ಇಲ್ಲದಷ್ಟು ಜನ ಒಂದು ಹಂತದಲ್ಲಿ ನ್ಯಾಯಾಧೀಶರು ಗರಂ ಆಗಿ ಎಲ್ಲರೂ ಆರೋಪಿಗಳ ಪರ ವಕೀಲರು ಹೊರತುಪಡಿಸಿ ಎಲ್ಲರೂ ಕೂಡ ಹೊರಗಡೆ ಹೋಗಬೇಕು ಅಂತ ಮನವಿ ಮಾಡಿದ ನಿಟ್ಟಿನಲ್ಲಿ ಒಂದು 15 ನಿಮಿಷಗಳ ನಂತರದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಳ್ಳಲಾಯಿತು. ಅದಾದ ನಂತರದಲ್ಲಿ ಎಲ್ಲರನ್ನು ಆರೋಪಿಗಳನ್ನು ಕೂಡ ಬಂದಿದ್ದೀರಾ ಅಂತ ಹಾಜರಾತಿ ತಗೋತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದಿದ್ದೀವಿ ಅಂತೇಳಿ ಹಾಜರಾತಿ ಕೊಟ್ಟ ನಂತರದಲ್ಲಿ ಒಬ್ಬೊಬ್ಬರೇ ಆರೋಪಿಗಳನ್ನು ಎಲ್ಲರನ್ನು ನಿಲ್ಲಿಸಿ ಆ ಸಂಬಂಧಪಟ್ಟ ಈಗೇನು ಚಾರ್ಜ್ ಶೀಟಲ್ಲಿ ಆರೋಪಗಳೇನು ಕೇಳಿ ಬಂದಿದ್ದೇವೆ ಅವ್ರ ಮೇಲೆ ಅದನ್ನು ಸಂಪೂರ್ಣವಾಗಿ ನ್ಯಾಯಾಧೀಶರು ಓದಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಇವರಿಗೆ ಯಾವ ರೀತಿ ಪರಿಚಯ ಆಗ್ತಾರೆ, ಆ ನಂತರದಲ್ಲಿ ಮೆಸೇಜ್ ಮಾಡಿದ ನಂತರದಲ್ಲಿ ಆತನನ್ನು ಅಲ್ಲಿಂದ ಕಿಡ್ನಾಪ್ ಬರ್ತಾರೆ. ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕುವಂಥದ್ದು. ಕೂಡಿ ಹಾಕಿದ ನಂತರದಲ್ಲಿ ನಟ ದರ್ಶನ್ ಬರ್ತಾರೆ. ಆಮೇಲೆ ಪವಿತ್ರ ಗೌಡ ಬಂದ ನಂತರದಲ್ಲಿ ಆತನನ್ನು ಚಪ್ಪಲಿಯಿಂದ ಹಲ್ಲೆ ಮಾಡುವಂಥದ್ದು, ನಟ ದರ್ಶನ್ ಎದೆ ಮೇಲೆ ತುಳಿಯುವಂಥದ್ದು ಎಲ್ಲವನ್ನೂ ಕೂಡ ಅವ್ರ ಮೇಲೆ ಇರುವಂಥ ಆರೋಪವನ್ನು ನ್ಯಾಯಾಧೀಶರು ಓದಿ ಹೇಳ್ತಾರೆ. ಓದಿ ಹೇಳಿದ ನಂತರದಲ್ಲಿ ಈಗ ಆರೋಪಿಗಳಿದೆಲ್ಲ ಸುಳ್ಳು, ಇದು ವಿಚಾರಣೆ ನಡೀಲಿ ಅಂತೇಳಿ ಹೇಳಿರುವಂಥದ್ದು. ಅದಾದ ನಂತರದಲ್ಲಿ ಆರೋಪಿಗಳು ಕೂಡ ಒಂದು ಮನವಿ ಮಾಡಿಕೊಂಡ್ರು, ಅಂದರೆ ನಮಗೆ ಇನ್ನೊಂದು ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು, ನಾವು ಕೆಲವೊಬ್ಬರೆಲ್ಲ ವಕೀಲರುಗಳನ್ನ ಚೇಂಜ್ ಮಾಡೋದಕ್ಕೆ ಸಮಯ ಬೇಕು ಅಂತ ಕೇಳಿಕೊಂಡ್ರು. ಆ ನಿಟ್ಟಿನಲ್ಲಿ ಕೂಡ ವಕೀಲರ ಜೊತೆ ಮಾತಾಡೋದಕ್ಕೆ ನ್ಯಾಯಾಧೀಶರು ಅನುಮತಿ ಕೊಟ್ಟು ಪಕ್ಕದಲ್ಲಿರುವಂಥ ಒಂದು ಹಾಲಿಗೆ ವಕೀಲರು ಮತ್ತು ಆರೋಪಿಗಳನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದೊಂದು 15 ನಿಮಿಷಗಳ ಕಾಲ ಅದನ್ನು ಮಾತಾಡ್ತಾ ಇರುವಂಥದ್ದು. ಅದಾದ ನಂತರದಲ್ಲಿ ಈಗ ಇನ್ನೊಂದು 15 ನಿಮಿಷ ಆದ ನಂತರದಲ್ಲಿ ಈಗ ಆ ಪ್ರಕ್ರಿಯೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಏನಾಗಿದೆ ಅದಕ್ಕೆ ಸಹಿ ಪಡ್ಕೋಬೇಕಾಗುತ್ತೆ. ಸಹಿ ಪಡ್ಕೊಂಡ ನಂತರದಲ್ಲಿ ನವೆಂಬರ್ 10ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ವಿಚಾರಣೆ 10ನೇ ತಾರೀಕು ಅವತ್ತು ಚಾರ್ಜ್ ಫ್ರೇಮ್ ಆಗುವ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಇನ್ನೂ ಎಲ್ಲ ಆರೋಪಿಗಳು ಕೂಡ ಪರಪ್ನಗರ ಕೋರ್ಟ್ ಹಾಲಲ್ಲೇ ಇರುವಂಥದ್ದು. ಪ್ರೇಮ್,